ನಿಮ್ಮನ್ನು ರಂಜಿಸಲು ಬರುತ್ತಿರುವ ಹಾಡು ಡ್ಯಾನ್ಸ್ ಆಂಥಮ್. ಇದು ಫೋಟೋ ಶೂಟ್ ಅಂದ್ರೆ ಇದು ಈ ತರ ಫೋಟೋ ಶೂಟ್ ತಗೊಂಡ್ರೆ ಜನ ಯಾರು ತಾನೇ ಬದುಕ್ತಾರೆ ನೋಡಿ. ಅಲ್ಲೂ ಬರಕ್ಕೆ ಮುಸ್ತಫಾ ಬೇರೆ ಹೇಗಿದೆ ಮೇಡಮ್ 5.8 ಇದ್ದೀನಿ 5.8 ಇದ್ದೀನಿ. ನೀವು ಇಲ್ಲಿ ನೀವು ಔಟಿಗೆ ಬಂದಿರೋದ? ನೀವು ಔಟಿಗೆ ಬಂದಿರೋದ ಇಲ್ಲಿ? ಹೌದಾ? ನೀವು ಅಲ್ಲ ಪ್ರಮೋಟ್ ಮಾಡ್ತಾ ಇಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೆ. ರಾಕಿಂಗ್ ನಿಮ್ಮ ತೋರ್ಸಲ್ಲ ಬಿಡಿ, ನಿಮ್ಮ ಫೇಸ್ನ ಕರಗು ಅಂತ ಹಾಕಲ್ಲ ಬಿಡಿ, ನಾವೆಲ್ಲ ಬ್ಲರ್ ಮಾಡಿ ಹಾಕ್ತೀವಿ ಹಾಕಿದ್ರು. ಮಂಡ್ಯ ಈ ಮೂರು ಪೆಗ್ಗಿಗೆ ಸಾಂಗ್ ಕೇಳ್ತಾ ಇದ್ರೆ ಮೈಂಡ್ ಚಿಲ್ ಅನ್ಸುತ್ತೆ, ಮತ್ತೆ ನಮಗೂ ಕೂಡ ಪಾರ್ಟಿ ಎಂಜಾಯ್ ಇಲ್ಲಿ ಒಂದು ಎಂಡ್ ಸಿಗುತ್ತೆ ಅಂತ ಅನ್ಸುತ್ತೆ. ಆ ಥರ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಯಾರು ಫೈರ್ ಕ್ಯಾಂಪ್ ನಾವೇ ಆಗ್ತಾ ಇದ್ದೀವಿ. ತಾರೇಸ್ ಅವ್ರು ಆಗ್ತಾ ಎಲ್ಲ ಕಡೆಗೆ ಹಾಕು ಹೇ ಅದೇ ಹೇಳಿದ್ದು ಹುಷಾರಾಗಿತ್ತು ಅಂತ. ಅದ್ರ ಜೊತೆಗೆ ಬಂದ್ಬಿಡುತ್ತೆ. ಏಯ್ ಬೇಡ, ಜಾಲೆ ಎಲ್ಲ ಜಾಲೆ. ಫೈರ್ ಕ್ಯಾಂಪ್ ಸ್ಟಾರ್ಟ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಇವತ್ತು ಒಂದು ಸ್ವಲ್ಪ ಔಟಿಂಗ್ ಬಂದಿದ್ದೀವಿ ಬೆಂಗಳೂರಿಂದ ಆಚೆಗೆ, ಕನಕಪುರ ಸೈಡು. ಇವಾಗ ಒಂದು ವ್ಲಾಗು ಏನಂದರೆ ಇವತ್ತು ಯಾವ ಥರ ಇರುತ್ತೆ ನಮ್ಮ ಪಾರ್ಟಿಗಳು ಅನ್ನೋದ್ರ ಬಗ್ಗೆ ಒಂದು ವ್ಲಾಗ್ ಮಾಡ್ತಾಯಿದ್ವಿ. ಇವರು ನಮ್ಮ ರವಿ ಬಾಸ್ ರವಿ ಅವರು, ಇವ್ರಿಗೂ ಆರ್ಗನೈಸರು, ಇದಕ್ಕೆಲ್ಲ ಕರ್ಕೊಬಂದಿರೋರು. ಅವರು ತಾರೇಸ್ ಅಂತ. ವ್ಲಾಗ್ ಮಾಡಿಲ್ಲ ಬ್ರೋ, ಯಾಕೆ ವ್ಲಾಗ್ ಮಾಡ್ತಾ ಇಲ್ಲ ನೀವು ಅಂತ ಕೇಳಿದ್ರು. ಈ ಥರ ಔಟಿಂಗ್ ಎಲ್ಲ ಬಂದಮೇಲೆ ಯಾಕೆ ವ್ಲಾಗ್ ಮಾಡ್ತಾ ಇಲ್ಲ ಅಂತ. ನಾವಿಲ್ಲೊಂದು ಸ್ಟೇ ಹೋಮ್ ಮಾಡ್ಕೊಂಡಿದ್ದೀವಿ. ಆ ಹೋಮ್ದು ಹೆಸರೆಲ್ಲ ಹೇಳಲ್ಲ, ಬನ್ನಿ, ಪ್ರಮೋಷನ್ ಏನಿಲ್ಲ, ಸುಮ್ಮನೆ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ. ರೂಮ್ಸ್ ಎಲ್ಲ ಇದರಲ್ಲಿ ನಮಗೆ ಪ್ರೈವೇಟ್ ಸ್ಟೇ ಕೊಟ್ಟಿದ್ದಾರೆ. ಈ ಕಡೆ ಒಂದು ರೂಮು, ಆ ಕಡೆ ಒಂದು ರೂಮು, 2 ರೂಮ್ ಇದೆ. ಎಂಟ್ರಿ ಆದ ತಕ್ಷಣ ಇಲ್ಲಿ ಕಿಚನ್ ಇದೆ, ಮತ್ತು ಬಾರ್ ಸೆಟಪ್ ಎಲ್ಲ ಏನೋ ಮಾಡಿದ್ದಾರೆ, ಗ್ಲಾಸ್ ಎಲ್ಲ ಇಕ್ಕಿ. ಮತ್ತು ರೂಮ್ ನೋಡಿ ಈ ಥರ ಇದೆ. ಎಂಟ್ರಿ ಆದ ತಕ್ಷಣ 2 ಪೇರ್ ಮನಿಕೊಳ್ಳೋ ಥರ ರೂಮ್ಸ್ ಇದೆ. ಮತ್ತು ಟಾಯ್ಲೆಟ್ ಹೆಂಗಿದೆ ಗುರು, ನಾನೇ ನೋಡಿಲ್ಲ ಇನ್ನೂ. ವೆಸ್ಟರ್ನ್ ಸ್ಟೈಲ್ ಟಾಯ್ಲೆಟು. ಮತ್ತು ಇದು ಫುಲ್ಲು ವುಡನಲ್ಲೇ ಮಾಡಿದ್ದಾರೆ. ಚೆನ್ನಾಗಿದೆ ಸ್ಟೇ. ಬೆಂಗಳೂರಿಂದ ಆಚೆ ನೀವೇನಾದರೂ ಸ್ಟೇ ಮಾಡಬೇಕು ಅಂದರೆ ಈ ಥರ ಎಲ್ಲ ಸ್ಟೇಗಳು ಮಾಡಿ, ತಿಂಗ್ಳಿಗೊಂದ್ಸಲ ಅಲ್ಲ ಅಂದ್ರೂ ವರ್ಷಕ್ಕೊಂದ್ಸಲನಾದರೂ ಈ ಥರ ಸ್ಟೇಗಳು ಮಾಡಬೇಕು ಅಂತ ಅನಿಸುತ್ತೆ. ವರ್ಷವಿಡೀ ನಾವು ಬೆಂಗಳೂರಲ್ಲಿ ಕೆಲಸ ಮಾಡಿ ಸಾಕಾಗಿ ಸುಸ್ತಾಗಿ ಎಲ್ಲರೂ ಒಂದು ಕಡೆ ಔಟಿಂಗ್ ಹೋಗೋಣ ಅಂದರೆ ಒಂದು ನೇಚರ್ ಫ್ರೆಂಡ್ಲಿಯಾಗಿ ಇರೋಣ ಅಂತ ಅಂದ್ಕೊಂಡ್ರೆ ಈ ಥರ ಎಲ್ಲ ಹೋಗ್ಬೇಕು. ಬೆಂಗಳೂರಲ್ಲಿ ಅದೇ ಗಜಿಬಿಜಿ ಗಲಾಟೆಗಳಲ್ಲಿ, ಅದೇ ಸೌಂಡ್ಗಳಲ್ಲಿ ಇದ್ದು ಬೇಜಾರಾಗಿ ಇವಾಗ ಔಟಿಂಗ್ ಬಂದ್ಬಿಟ್ಟಿದ್ದಾರೆ ನಮ್ಮ ಫ್ರೆಂಡು. ಒಳ್ಳೆ ಲೆಸ್ಟ್ ಪಾರ್ಟಿ ಮಾಡೋಣ ಅಂತ. ಪಾರ್ಟಿಲಿ ಏನೇನಿರುತ್ತೆ ಏನು ಅನ್ನೋದನ್ನ ನಿಮಗೆ ನೈಟಲ್ಲೆಲ್ಲ ನೋಡೋಣ. ಮತ್ತು ಇಲ್ಲೆಲ್ಲ ರೈನ್ ಡ್ಯಾನ್ಸ್ ಎಲ್ಲ ಕೊಡ್ತಾರೆ ಅಂತ ಗುರು. ಮತ್ತು ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ ಆ ಕಡೆ. ಆಲ್ರೆಡಿ ನಮ್ಮ ಹುಡುಗಿನೂ ಕೂಡ ಫೋಟೋ ಶೂಟ್ ಎಲ್ಲ ಮಾಡಿಸ್ಕೊಳ್ತಾ ಇದ್ದಾಳೆ ನೋಡಿ. ಅಲ್ಲಿ ನಮ್ಮ ಹುಡುಗಿ, ಬೇರೆ ಹುಡುಗಿ ಕರ್ಕೊಬರಲ್ಲ. ಏನು ಪಾರ್ಟಿ ಇರುತ್ತೆ? ಏನು ಪಾರ್ಟಿ ನೈಟ್ ಏನು ಪಾರ್ಟಿ ಕೊಡಿಸ್ತೀನಿ ಅಂತ ಅದೇ ಬರ್ತಡೇ ಇದೆ ಒಬ್ರದ್ದು, ಅವ್ರದ್ದು ಫುಲ್ ತೋರಿಸ್ತೀನಿ ನೆಕ್ಸ್ಟ್ ಮುಂದೆ. ಯಾರ್ದು ಬರ್ತಡೇ ಇರುತ್ತೆ ಅಂತ ಗೊತ್ತಿಲ್ಲ ನನಗೆ. ಈ ಥರ ಇದೆ. ಹೆಂಗಿದೆ ಸ್ಟೇ ನೋಡಿ. ಸ್ಟೇದು ನೇಮ್ಸು ಏನು ಬೇಕು ಅಂದರೆ ಕಾಮೆಂಟ್ ಮಾಡಿ, ಯಾಕಂದರೆ ನಾನು ಇದು ಪ್ರಮೋಷನ್ ಮಾಡ್ತಾಯಿಲ್ಲ ಅದಕ್ಕೆ, ಓಕೆನಾ. ಇಲ್ಲಿ ಕ್ಯಾಮ್ರಾಮ್ಯಾನ್ ಮುಸ್ತಫಾ ನೋಡಿ, ಅವನು ವಿವೋ X200 ತಗೊಬಿಟ್ಟಿದ್ದಾನೆ. X200ರಲ್ಲಿ ಫೋಟೋ ಶೂಟ್ ಮಾಡಿ ಬಿಡ್ತಾ ಇದ್ದಾನೆ. ಹೆಂಗೆ ಅನಿಸ್ತಾ ಇದೆ ನಿಮ್ಮ ಎಕ್ಸ್ಪೀರಿಯೆನ್ಸು? ಚೆನ್ನಾಗೈತಾ? ಫೋಟೋಗಳು ತೋರಿಸಿ ಒಬ್ಬೊಬ್ಬರದನ್ನ ನೋಡಿ. ಫೋಟೋ ಶೂಟ್ ಯಾವ ಥರ ಮಾಡಿದ್ದಾರೆ, ಎಷ್ಟು ಕ್ಲಾರಿಟಿ ಬರ್ತಾ ಇದೆ ಬ್ರೋ. ಇದು ಕ್ಯಾಮ್ರಾನೇ, ಫೋನಲ್ಲ ಇದು ಕ್ಯಾಮ್ರಾ. ಇವಾಗ ಆದರೆ ಇಲ್ಲಿ ಈ ಥರ ಪ್ರೈವೇಟ್ ಹೋಮ್ಗಳು ಪಕ್ಕ ಇದೆ, ಎಲ್ಲ ಸೆಪ್ರೇಟು.
ಅಂದರೆ ಒಬ್ಬರದೇ ಅಲ್ಲ, ಎಲ್ಲ ಸೆಪ್ರೇಟು ಬೇರೆ ಬೇರೆಯವ್ರದ್ದು. ಆಲ್ರೆಡಿ ಅಲ್ಲೇ ಹೋಮ್ ಸ್ಟೇ ಒಂದಿದೆ, ಅಲ್ಲೊಂದು ಹೋಮ್ ಸ್ಟೇ ಇದೆ, ಮತ್ತು ಪ್ರೈವೇಟ್ ವಿಲ್ಲಾ ಎಲ್ಲ ಇದೆ. ಅಲ್ಲೂ ಕೂಡ ಡ್ಯಾನ್ಸ್ಗಳೆಲ್ಲ ಮಾಡ್ತಾಯಿದ್ದಾರೆ ಅವಾಗಲೇ. ನೋಡಿ ಆಲ್ರೆಡಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ, ಡ್ಯಾನ್ಸ್ ಹಾಕ್ಕೊಂಡು ಎಲ್ಲ ಸಾಂಗ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಇವತ್ತು ನೈಟು ನಾವು ಇಲ್ಲಿರ್ತೀವಿ. ನಮಗೆ ಪ್ರೈವೇಟಾಗಿ ಸೆಪ್ರೇಟಾಗಿ ಕೊಟ್ಬಿಟ್ಟಿದ್ದಾರೆ. ನಾವು ಒಂದು 7 ಜನ ಬಂದಿದ್ದೀವಿ ಇವಾಗ. 7 ಜನಕ್ಕೆ ಕೊಟ್ಟಿದ್ದಾರೆ. ಇವಾಗ ಬ್ಲೂಟೂತ್ ತಂದಿದ್ದಾರೆ ನಮ್ಮ ಯಾವ ಸಾಂಗ್ ಹಾಕ್ತೀರಾ? ಇವಾಗ ನೈಟು ಅಲ್ಲಿ ಫೈರ್ ಕ್ಯಾಂಪ್ ಹಾಕ್ಕೊಡ್ತಾರೆ. ಫೈರ್ ಕ್ಯಾಂಪ್ ಜೊತೆಗೆ ಈ ಬ್ಲೂಟೂತ್ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದೆ. ಟಪಾಕ್ ಕುಚ್ಚಿ ಸ್ಟೆಪ್ಗಳೆಲ್ಲ ಇರ್ತವೆ. ವೀಡಿಯೋದಲ್ಲಿ ನೋಡ್ತಾ ಹೋಗಿ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ನೋಡಿ ವೀಡಿಯೋನ. ಇವಾಗ ಯಾಕೆ ಈ ಟೈಮಲ್ಲಿ ಫೋಟೋ ಶೂಟ್ಗಳು ಮಾಡ್ಕೊಳ್ತಾ ಇದೆ ಅಂದರೆ ಒಂದು ಸ್ವಲ್ಪ ಕ್ಲೈಮೇಟು ಚೆನ್ನಾಗಿದೆ. ಇವತ್ತು ಒಂದು 3 ಗಂಟೆ ಆಯ್ತಾ ಬಂತು, ಆದ್ರೂ ಇವತ್ತು ಕ್ಲೈಮೇಟ್ ಒಂದು ಸ್ವಲ್ಪ ಕೋಲ್ಡಾಗಿದೆ, ಚೀಲ್ಡಾಗಿದೆ ಅಂತ ಹೇಳ್ಬೋದು. ಅದಕ್ಕೆ ಒಂದು ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಫೋಟೋ ಶೂಟ್ ಎಲ್ಲ ಆಯಿತು ನಂದು, ಫುಲ್ ಫೋಟೋ ಶೂಟ್ ಎಲ್ಲ ನೋಡಿ. ಫೋಟೋಸ್ ಎಲ್ಲ ತೆಗೆದು ಇನ್ಸ್ಟಾಗ್ರಾಮ್ಗೆ ಹಾಕಿರ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಐಡಿಲಿ ನೋಡಿ, ರಾಕಿಂಗ್ ರಘು ಅಂತ ಇದೆ, ಅದ್ರಲ್ಲಿ ನೋಡಿ ಫೋಟೋಸ್ ಎಲ್ಲ ಯಾವ ಥರ ಬಂದಿದೆ ಅಂತ ಹಾಕ್ಬಿಟ್ಟು ಬಗ್ಗೆ ಅವ್ರಿಗೆ ಕಾಂಪಿಟೇಷನ್ ಕೊಡ್ತಾ ಇದ್ವಿ ಆ ಕಡೆ ಅವ್ರಿಗೆ. ಅದೇ ಸಾಂಗ್ ಕೊಟ್ಟೆ ಕಮ್ಮಿ ಮಾಡೋ, ಕಾಪಿ ರೈಟ್ ಬಂದ್ಬಿಡುತ್ತೆ, ವೀಡಿಯೋ ಹಾಕೋಕ್ಕಾಗಲ್ಲ. ಕಾಪಿ ರೈಟ್ ಬಂದರೆ ವೀಡಿಯೋನೇ ಹಾಕೋಕ್ಕಾಗಲ್ಲ. ನನ್ನ ಹೆಂಡ್ರು ಕುರುಬನ ರಾಣಿ ಬಂದಿದ್ರಲ್ಲ, ಹೆಂಗಿದೆ ಅಷ್ಟೇ. ಎಲ್ಲೂ ಕರ್ಕೊಂಡೋಗಿಲ್ಲ ಅಂತಿದ್ಲು. ಕೊನೆಗೂ ಬಂದೆ. ಹೆಂಗನ್ನಿಸ್ತಾ ಇದೆ? ಚೆನ್ನಾಗಿದೆ. ತುಂಬ ದಿನಗಳ ನಂತರ ಔಟಿಂಗ್ ಚೆನ್ನಾಗಿದೆಯಾ? ಮತ್ತೆ ಸರಿ, ನೆಕ್ಸ್ಟು ಇವ್ರನ್ನ ಮೀಟ್ ಮಾಡ್ತಿಲ್ಲ. ಹಳೆ ವಿಡಿಯೋದಲ್ಲಿ ನೋಡಿರ್ತೀರಾ. ಎಲ್ಗೋಗಿದ ಚೈತ್ರ ಅವರೇ? ಚಿಕ್ಕಮಂಗ್ಳೂರು ವಿಡಿಯೋ ನೋಡಿ. ನಿಮ್ಮ ಪರಿಚಯ ರೆಡ್ ಆಗ್ಬಿಟ್ಟಿದೆ ಅಂತ ಕೇಳಿ ಹೇಗನ್ನಿಸ್ತಾ ಇದೆ ಔಟಿಂಗ್ ಬಂದಿರೋದು? ಮೆಂಬರ್ ಆಗಿದ್ರು. ಅವರು ಬ್ಲಾಗ್ ಮುಂದೆ ಬಂದು ಮಾತಾಡೋಕ್ಕೆ ನಾಚ್ಕೊಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಇವತ್ತು ನಾಚಿಕೆ ಜಾಸ್ತಿ. ಯಾಕೆ ಬ್ಲಾಗಲ್ಲಿ ಕಾಣಿಸ್ಕೊಳ್ತೀವಿ ಅಂತನಾ? ಇವಾಗ ಅಪ್ಲೋಡ್ ಮಾಡಲ್ಲ. ಇವಾಗ ಡೇಟ್ ಬಂದು 30ನೇ ತಾರೀಕು ನವೆಂಬರು. ಇದು ಒಂದು ವಾರ ಆದ್ರೂ ಆಗ್ಬೋದು, 15 ದಿವಸ ಆದ್ರೂ. ನ್ಯೂ ಇಯರ್ಗೆ ಅಪ್ಲೋಡ್ ಮಾಡ್ತೀನಿ, ನ್ಯೂ ಇಯರ್ಗೆ. ಓಕೆನಾ? ಹೇಗೆ ಅನಿಸ್ತಾ ಇದೆ ಹೊರಗಡೆ ಬಂದಿರೋದು? ಅದ್ರಲ್ಲೇ ಹೇಳ್ಬೇಕಾಯ್ತು, ನ್ಯೂ ಇಯರ್ಗೆ ಬಂದಿದ್ದೀವಿ ಪಾರ್ಟಿ ಅಂತ. ನೋಡಿ ಪಾರ್ಟಿ ಸಾಂಗ್ ಬಂತು. ಚೆನ್ನಾಗಿದೆ. ಕೇಳಿಸ್ಕೊಳ್ಳಿ. ರಾತ್ರಿ ನಿಮ್ಮ ಮುಂದೆ ಪಾರ್ಟಿ ಪಡಿಸುತ್ತಿರುವವರು ಡಿಜೆ ಓಂತಿಬೆಟ್ಟು ಉಮೇಶ್. ನಿಮ್ಮನ್ನು ರಂಜಿಸಲು ಬರುತ್ತಿರುವ ಹಾಡು ಡ್ಯಾನ್ಸ್ ಆಂಥಮ್. ಇದು ಫೋಟೋ ಶೂಟ್ ಅಂದ್ರೆ ಇದು ಈ ತರ ಫೋಟೋ ಶೂಟ್ ತಗೊಂಡ್ರೆ ಜನ ಯಾರು ತಾನೇ ಬದುಕ್ತಾರೆ ನೋಡಿ. ಅಲ್ಲೂ ಬರಕ್ಕೆ ಮುಸ್ತಫಾ ಬೇರೆ. ಊಟ ಮಾಡಿಲ್ಲ ಅಣ್ಣ, ಅದಕ್ಕೆ ನಾನು ಯಾಕಾದ್ರೂ ಮದ್ವೆ ಆಗ್ಬಿಟ್ಟಿದ್ದೆ. ಹಂಗೆ ಅನಿಸ್ತಾ ಇದೆ ಯಾಕೋ ಇವಾಗ. ನೋಡಿ ಗೈಸ್, ನಾನು ಹೇಳಿದ್ ನಿಜ ಆಯ್ತು. ಅಯ್ಯೋ ಖುಷಿ ಅಲ್ಲ, ಅದು ಬೇಸರ. ಯಾಕಂದ್ರೆ ಫೋಟೋ ಬೇರೆ ಬೆಳೆದಿದ್ದಾರೆ. ಬುದ್ಧ ಒಬ್ರು ಇದೆ ಕ್ರಿಯೇಟರ್. ನೈಸ್, ಚೆನ್ನಾಗಿದೆ. 1 ಅವರ್ ಆಯಿತು ಸ್ಟಾರ್ಟ್ ಮಾಡಿ ಫೋಟೋ ಶೂಟ್, ಇನ್ನೂ ಮುಗ್ದಿಲ್ಲ. ಓಕೆ, ಊಟ ಆರ್ಡ್ರ್ ಮಾಡಿದ್ವಿ, ಇನ್ನೂ ಬಂದಿಲ್ಲ. ಆಲ್ಮೋಸ್ಟ್ ಆಲ್ 1 ಅವರ್ ಆಯ್ತು ಆರ್ಡ್ರ್ ಮಾಡಿ ಊಟ. ಆಲ್ಮೋಸ್ಟ್ ಆಲ್ ಇವಾಗ 3:15 ಆಯ್ತಾ ಬಂತು. ಇವಾಗ ಫುಡ್ ಆರ್ಡ್ರ್ ಮಾಡಿದ್ದು, ಫುಡ್ ಎಲ್ಲ ಬಂದಿದೆ. ಬೋಂಡ, ಬಜ್ಜಿ, ಕಬಾಬು, ಎಗ್ ರೈಸು ಮತ್ತು ಬಿರಿಯಾನಿ ಒಂದು ಬರೋದು ಬಾಕಿ ಇದೆ. ಅಲ್ಲಿವರೆಗೂ ಇದೆಲ್ಲ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಚೆನ್ನಾಗಿದೆಯಾ ಕಬಾಬು? ಎಷ್ಟು ಗಂಟೆಗೆ ಹಚ್ತೀರಾ? 7 ಗಂಟೆಗೆ ಹಚ್ತಾರಾ? ದಿನ ನಿಮ್ದು ಇದೇನಾ? ಡೈಲಿ ಬರ್ತಾರಾ ಜನ? ಡೈಲಿ ಬರ್ತಾರೆ.
ಬರ್ತಾರ ಡೈಲಿ ಇರ್ತಾರೆ, ಒಬ್ರಲ್ಲ ಒಬ್ರು ಇರ್ತಾರೆ. ಡೈಲಿ ಇರ್ತಾರೆ. ನಿಮ್ಗಿದೆ ಕೆಲಸ. ಇಲ್ಲಿ ಎಷ್ಟೇ ಐತೆ ಈ ಥರ ಹೋಮ್ ಸ್ಟೇಗಳು? ಸುಮಾರು ಐತೆ. ಇದು ಚಿಕ್ಕ ಈ ಥರ ಮಸ್ತನಾಗೈತೆ. ಎಲ್ಲ ಕಡೆ ನಿಮ್ದು ಇದೆ ಕೆಲಸ? ಇಲ್ಲ, ಯಾರ್ಯಾರು ಹೆಂಗೆ ಬಂದಿರ್ತಾರೆ ಹಂಗೆ. ಅಲ್ಲ, ನಿಮಗೆ ಡೈಲಿ ಹೇಳ್ಬಿಡ್ತಾರೆ ಫೋನ್ ಮಾಡಿ, ಹಾಕ್ಬಿಡು ಸೌದೆ ಅಂತ. ಇವಾಗ 6:15 ಆಯ್ತಾ ಬಂತು. ಇವಾಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಚಿಲ್ ಮಾಡೋಣ, ಸ್ವಿಮ್ಮಿಂಗ್ ಪೂಲಲ್ಲೂ ಹೋಗಿ ಸ್ವಿಮ್ಮಿಂಗ್ ಎಲ್ಲ ಮಾಡೋಣ ಅಂತ. ತುಂಬ ದಿನಗಳಾಯಿತು ಸ್ವಿಮ್ಮಿಂಗ್ ಮಾಡಿ, ಸಮುದ್ರದಲ್ಲಿ ಲಾಸ್ಟ್ ಸ್ವಿಮ್ಮಿಂಗ್ ಮಾಡಿದ್ದು. ಇವಾಗ ನಾವು ನಮ್ಮ ತಾರೇಸ್ ಅವರು ಹೋಗ್ತಾ ಇದ್ದೀವಿ ಸ್ವಿಮ್ಮಿಂಗ್ ಮಾಡೋಣ ಅಂತ. ಬನ್ನಿ. ಸ್ವಿಮ್ಮಿಂಗ್ ಪೂಲ್ ಎಲ್ಲಣ್ಣ ಹೋಗೋದಾ? ಹೋಗ್ಬೋದಾ? ಅವರು ಫ್ರೀ ಅಂತ ಹೇಳಿದ್ರು, ನೀವು ಬೇಡ ಅಂದರೆ ಅವರೇ ಹೇಳಿದ್ರು. ಫೋನ್ ಮಾಡಿ ಕೇಳಿದ್ವಿ. ಹಾಂ, ಇರುತ್ತಲ್ವ ಓಪನು? ಓಕೆ, ಆಯಿತಾ? ಎಲ್ಲ ಮುಗೀತಾ? ಹ್ಞೂ, 20 ಹೋಗಿ ನಾವು ಹೋಗಿ ಬಿಡ್ಬೇಕು ಇವಾಗ ಸ್ವಿಮ್ಮಿಂಗ್ ಪೂಲ್ ಒಳಗೆ. ನೆಟ್ವರ್ಕ್ ಇಲ್ಲ. ಸ್ವಿಮ್ಮಿಂಗ್ ಪೂಲ್ ಅಡ್ರೆಸ್ ಕಳಿಸಿದ್ದಾರೆ. ಆದರೆ ನಾವಿರೋ ವಿಲ್ಲಾಗೂ ಸ್ವಿಮ್ಮಿಂಗ್ ಪೂಲ್ಗೂ ವ್ಯತ್ಯಾಸ ಇದೆ, ದೂರ ಇದೆ, ಒಂದು 500 ಮೀಟ್ರ್ ಇದೆ. ಇವಾಗ ಹೋಗಿ ಬೀಳ್ತಾ ಇದ್ದೀವಿ ನೋಡಿ ಈ ಚಳೀಲಿ. ಒಂದ್ಸಲ ನೀರಲ್ಲಿ ಇಳಿಯೋವರೆಗೂ ಅಷ್ಟೇ ಅಲ್ವಾ? ಹಾಂ, ಇಲ್ಲಿ ನೋಡಿ ಹೆಂಗಿದೆ. ಸಾಯಿ ಕನಸು ಅಂತ ಇದು ಯಾವುದೋ ರೆಸಾರ್ಟು, ಚೆನ್ನಾಗಿ ಕಟ್ಟಿದಾರಲ್ಲ. ಫಾರ್ಮ್ ಹೌಸ್ ಇದು. ರೆಸಾರ್ಟ್ಗಳಿಗಿಂತ ಫಾರ್ಮ್ ಹೌಸು ಒಂದೊಂದು 5-5 ಜನ 10 ಜನ ಇರೋಕ್ಕೆ ಮಾಡ್ಕೊಂಡಿರ್ತಾರೆ. ನಮ್ದು ಬೇರೆ ನೋಡಿ ಯಾವ ಥರ ಇದೆ. ಎಲ್ಲರೂ ಬನ್ನಿ, ಚೆನ್ನಾಗಿದೆ. ನೈಸ್ ಎಕ್ಸ್ಪೀರಿಯನ್ಸ್, ಪೀಸ್ಫುಲ್, ಪ್ರೈವಸಿ ಅನ್ನೋದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲಿ ಬಂದು ಮಾಡಿ. ಅಂದರೆ ಹೋಗ್ತಿರೋ ನನಗೆ ಗೊತ್ತಿಲ್ಲ. ಇವ್ರು ಏನು ಹೇಳೋದಂದರೆ, ಈ ರೆಸಾರ್ಟ್ಗಳಲ್ಲಿ ಗುಡ್ಡೆ ಹಾಕೊಂಡು ಮಾಡೋದು ಬೇರೆ, ಇದು ಫಾರ್ಮ್ ಸ್ಟೇ ಅಂತ. ಇದು ಸೆಪ್ರೇಟ್ ಪ್ರೈವಸಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್. ಅಂದರೆ ಫ್ಯಾಮಿಲಿ ಅವರು ಫ್ರೆಂಡ್ಸ್ಗಳು ಸೆಪ್ರೇಟ್ ಆಗಿರ್ಬೋದು. ಬರ್ಡೇ ಪಾರ್ಟಿ, ವೆಡ್ಡಿಂಗ್ ಆ್ಯನಿವರ್ಸರಿ ಎತ್ತಾಕೋಬೇಕು. ನನಗೆ ಗೊತ್ತಿಲ್ಲ, ಇದು ಓಪನ್ ಆಗಿದೆ. ರೈಟ್ ಹೋಗಿ ಲೆಫ್ಟ್ ಹೋಗಿ ಅಂದರು. ಒಂದು ಹೋಗ್ತಾ ಇದ್ವಿ. ಹೋಗಿ ಸ್ವಿಮ್ಮಿಂಗ್ ಪೂಲಿಗೆ ಬೀಳೋದೇ ಇವಾಗ. ಸ್ವಿಮ್ಮಿಂಗ್ ಡ್ರೆಸ್ ಕೂಡ ಹಾಕೋಬಿಟ್ಟಿದ್ದೀನಿ, ನಾನು ರೆಡಿ ಆಗಿಬಿಟ್ಟಿದ್ದೀನಿ. ಚೆನ್ನಾಗಿದೆ, ಗೋ ಅಂತ ಇದೆ ಲೊಕೇಶನ್ ಮಾತ್ರ. ಸ್ವಿಮ್ಮಿಂಗ್ ಪೂಲ್ ಇಲ್ಲೇ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ. ಇವಾಗ ನಾವು ನಮ್ಮ ರೆಸಾರ್ಟ್ ಹೆಸ್ರು ಹೇಳಿ ಸ್ವಿಮ್ಮಿಂಗ್ ಪೂಲ್ ಕೊಡ್ಬೇಕಂದ್ರೆ ನಮ್ಮ ಸ್ಟೇ ಹೆಸ್ರು ಹೇಳಿ ಸ್ವಿಮ್ಮಿಂಗ್ ಪೂಲ್ಗೆ ಎಂಟ್ರಿ ಆಗಬೇಕು. ಇಲ್ಲಿ ಹಲವಾರು ಸ್ವಿಮ್ಮಿಂಗ್ ಅಂದರೆ ಸ್ಟೇಗಳಿದೆ, ಅದಕ್ಕೆಲ್ಲ ರಿಜಿಸ್ಟರ್ ಆಗಿರ್ತಾರೆ. ಇಲ್ಲಿ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಹಾಕಿದ್ದಾರೆ, ಈ ಥರ ಬಟ್ಟೆಗಳೇ ಹಾಕೋಬೇಕು ಅಂತ. ನಾವು ಅದೇ ಥರ ನೈಲಾನ್ ಬಟ್ಟೆಗಳೇ ಹಾಕ್ಕೊಂಡಿದ್ದೀವಿ, ಪಾಲಿಸ್ಟರ್ ಬಟ್ಟೆಗಳು, ಪಾಲಿಸ್ಟರ್ ಚಡ್ಡಿಗಳೇ ಹಾಕ್ಕೊಂಡಿದ್ದೀವಿ. ಓಕೆ, ಎಂಟ್ರಿ ಕೊಡೋಣ. ನೋಟಿಸ್ ಹಾಕಿದ್ದಾರೆ ನೋಡಿ, ಇಲ್ಲಿ ಹೋಗೋಣ ಬನ್ನಿ. ಇಲ್ಲೇ ಸರ್, ಸ್ವಿಮ್ಮಿಂಗ್ ಪೂಲ್ ಯಾರು ಯೂಸ್ ಮಾಡ್ಬೋದಾ? ಇವಾಗ ಫೋನು ಕ್ಯಾಮ್ರಾ ಎಲ್ಲ ಇಲ್ಲೇ ಇಟ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ ಬೀಳೋದೆ ಡೈ. ಸರ್, ಎಷ್ಟು ಅಡಿ ಇದೆ? 5 ಫೀಟಾ? ಓಕೆ, ಎರಡು ಎಲ್ಲ ಒಂದೇ. ಓಕೆ, ಬೀಳು ಡೈ ನೋಡಿ. 5 ಫೀಟ್ ಅಂತ. ನೀನು 5 ಫೀಟ್ ಇದೆಯಾ? ನಮ್ಗೆ ಜಾಸ್ತಿ ಇದ್ರೆ ಸರಿ. ನಮ್ಮ ಸ್ವಿಮ್ಮಿಂಗ್ ಹಾಂ ಇರಲಿ, 20 ಅಡಿ ಆಳ ಇದ್ರೂ ಸಾಕು ನಮಗೆ ಬೀಳೋಕ್ಕೆ ಈಸಿ. ಡೈ ಹೊಡಿಯೋಕ್ಕೆ ಕೇಳ್ತಾ ಇರೋದು, ಡೈ ಹೊಡಿಯೋಕ್ಕೆ ಕೇಳ್ತಾ ಇರೋದು. ಆಳ ಇಟ್ಟರೆ ಡೈ ಹೊಡಿಬೇಕು. ಎಕ್ಸ್ಪೀರಿಯನ್ಸ್ ಆಗಿದೆ ಇದೇ ಥರ ಸ್ವಿಮ್ಮಿಂಗ್ ಪೂಲ್. ಇವಾಗ 5 ಅಡಿ ಲಾಸ್ಟ್ ಅಲ್ವಾ ಇದು? 5 ಅಡಿ ಅಂದರೆ ನಮ್ಗೆ ಈಸಿ. ಇನ್ನೂ 20 ಅಡಿ ಇದ್ರೂ ಈಸಿ. 6 ಅಡಿ ಇದೀವಿ ಮೇಡಮ್. ನಮ್ಗೆ ಏನು ಮೇಡಮ್? ಬೇಡ ಮೇಡಮ್, ಬಿಡಿ ಮೇಡಮ್. ನಿಮಿಷ ಬನ್ನಿ. ಬೇಡ ಮೇಡಮ್, 5.8 ಇದ್ದೀನಿ. 5.8 ಇದ್ದೀನಿ. ನೀವು ಇಲ್ಲಿ ನೀವು ಔಟಿಗೆ ಬಂದಿರೋದ? 5.5 ಇದ್ದೀರಾ? 5.8 ಇದ್ದೀರಾ? ನೀವು ಔಟಿಗೆ ಬಂದಿರೋದ ಇಲ್ಲಿ? ಇಲ್ಲ, ನಮ್ಮ ಹುಡುಗನೇ. ಹೌದಾ? ಅಲ್ಲ, ನೀವು ಇಲ್ಲಿ ವೆಕೇಶನ್ಗೆ ಬಂದಿರೋದು, ಸುಮ್ಮನೆ ರೌಂಡ್ ಹಾಕೊಂಡು ಹೋಗೋಣ. ನಾವು ಸ್ವಿಮ್ಮಿಂಗ್ ಪೂಲ್ ಅವ್ರು ಅಂದ್ಕೊಂಡು, ಸಾರಿ ತಿಳ್ಕೊಬೇಡಿ, ಓಕೆನಾ? ಯಾರೂ ಇಲ್ವಲ್ಲ, ಅದಕ್ಕೆ ಕೇಳಿ. ಓಕೆ, ಎಂಜಾಯ್. ಯಾವ ಸ್ಟೇಯಲ್ಲಿದ್ದೀರಾ? ಸಾರಿ, ಇಲ್ಲೇ. ಸಾರಿ,
ಓಕೆ ಯಾವುದು ಹೆಸರು ಹೇಳ್ಬೇಡಿ, ನಾನು ಪ್ರಮೋಟ್ ಮಾಡ್ತಾ ಇಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೆ. ಮೇಡಮ್ ರಾಕಿಂಗ್ ರಘು ಅಂತ. ನಿಮ್ಮ ತೋರ್ಸಲ್ಲ ಬಿಡಿ, ನಿಮ್ಮ ಫೇಸ್ನ ಕವರ್ ಮಾಡ್ತಾ. ಸರಿ ಬ್ರೋ ಜೈ ಇನ್. ಸರಿ ಓಕೆ ಮೇಡಮ್. ಇಲ್ಲ ನಿಮ್ಮ ಫೇಸೇ ಬರಲ್ಲ ಬಿಡಿ ಇದರಲ್ಲಿ. ರಾಕಿಂಗ್ ರಘು ಅಂತ ಹಾಕಲ್ಲ ಬಿಡಿ, ನಾವೆಲ್ಲ ಬ್ಲರ್ ಮಾಡಿ ಹಾಕ್ತೀವಿ ಹಾಕಿದ್ರು. ಮಂಡ್ಯ ನಾನು ಕೂಡ ಹಾಕಲ್ಲ, ಅಲ್ಲ ಹಾಕಿದ್ರು ನಿಜ ನೋಡಿ ಬೇಕಾದ್ರೆ. ನಾನು ನನ್ನ ಫೇಸ್ ಹೇಳಿದ್ ಮತ್ತೆ ತಪ್ಪಲ್ಲ. ರಾಕಿಂಗ್ ರಘು ಡೈ ಬಿದ್ಬಿಡ್ತೀನಿ. ಬಿಳಿ ದಯವಿಡಿ. ಸ್ವಿಮ್ಮಿಂಗ್ ಬರುತ್ತಲ್ವಾ, ಇಲ್ಲಿಗೂ ಸಪ್ಲೈ ಮಾಡ್ತೀರಾ ಐಟಮ್ಸ್ ಎಲ್ಲ ಆರ್ಡರ್ ಮಾಡಿದ್ರೆ? ಹೌದಾ? ನೀರಲ್ಲಿ ಸಾಯಕ್ಕಾಗಲ್ಲ. 5 ಅಡಿ ಇದೆ, ಇರ್ಲಿ ಹೊಡಿ ಸ್ವಿಮ್ಮಿಂಗ್ ಹೊಡಿ. ನೀವು ಹೆಂಗೆ ಬರ್ತಾ ಇದ್ದೀರಾ ಸರ್? ರೆಗ್ಯುಲರ್ ಬರ್ತಾ ಇದ್ದೀರಾ ರೆಸಾರ್ಟ್ಗೆ? ರೆಗ್ಯುಲರ್ ಇಲ್ಲಿ ಎಷ್ಟೊಂದು ರೆಸಾರ್ಟ್ಗಳಿದೆ, ಯಾವುದು ನಿಮ್ಮ ಫೇವ್ರೇಟು? ನಮಗೆ ಇದು ಒಂದೇ, ನಮಗೆ ಪ್ರೈವೇಟ್ ಅಲ್ಲ ಎಲ್ಲರಿಗೂ ಕಾಮನ್ ಅಂತ ಇದು ಸ್ವಿಮ್ಮಿಂಗ್ ಪೂಲು. ಸ್ವಿಮ್ಮಿಂಗ್ ಪೂಲ್ ಒಂದೇ ಅಲ್ಲ, ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಗಾರ್ಡನ್ನೇ ಪೀಸ್ ಆಗೈತೆ. ಪೀಸ್ ಆಗೈತೆ 1000 ರೂಪಾಯಿಗೆ ಆರಾಮಾಗಿ. ನಿಮ್ಮ 1000 ರೂಪಾಯಿನಾ? 1250. ನಮ್ದು 1000 ರುಪೀಸ್. ನಮ್ಮದು ಸ್ಟೇ ಸೆಪ್ರೇಟ್ ಮನೆ ಕೊಟ್ಬಿಟ್ಟಿದ್ದಾರೆ ನಮಗೆ. ಯಾವುದು? 7 ಜನ ಇದ್ದೀವಿ. ಮಂಡ್ಯ, ನಾವು ಮಂಡ್ಯ ಮಳವಳ್ಳಿ ಅಂದರೆ ನಮ್ಮದು ನಿಯರ್ ಸಿಟಿನೇ. ಇದು ತಾರೆ. ಹಾಂ ಸ್ಟಾರ್ಟ್. ಏನು ನೀರಲ್ಲಿ 3 ಅಡಿ ನೀರಲ್ಲಿ ಇಷ್ಟೊಂದು ಆಟ ಆಡ್ತಾ ಇದ್ದೀರಾ? 2 ಅಡಿನೂ ಇಲ್ಲ ನೀರು, ಇಷ್ಟು ಸ್ವಿಮ್ಮಿಂಗ್ ಮಾಡು. ಸಕ್ಕದಾಗ ಬರ್ತೈತೆ. ಬನ್ನಿ ಸಾಂಗ್ ಹಾಕ್ಸಿ. ಎಲ್ಲ ಉಪೇಂದ್ರನ ಸಾಂಗೇ ಇರಬೇಕು. ಉಪೇಂದ್ರನ ಸಾಂಗ್ ಇರಬೇಕು. ಉಪೇಂದ್ರ ಅವ್ರ ಸಾಂಗೆ. ಡಬ್ಬ ಮುಚ್ಚೆ ಫೋನಲ್ಲಿ ಕನೆಕ್ಟ್ ಮಾಡ್ಬೇಕಾ ರವಿ? ಕನೆಕ್ಟ್ ಮಾಡು. ನಂದು ಬೇಡ, ನಂದು ಫೋಟೋಗ್ರಾಫಿಂಗ್. ಏಯ್ ವಿಡಿಯೋ ಮಾಡ್ಕೊತಾರೆ, ಮಾಡ್ಕೊಂಡು ಚೆಕ್ ನಿಮ್ಮ ಫೋನಲ್ಲೇ ಮಾಡ್ಕೊಳ್ಳಿ. ಕನೆಕ್ಟ್ ಮಾಡಿ. ಒಂದು ನಿಮ್ಮ ಫೋನ್ ನೀವು ಫೋನ್ ಸೆಲೆಕ್ಟ್ ಮಾಡಿ. ಇವ್ರು ಕನೆಕ್ಟ್ ಮಾಡೋಣ. ನಮ್ಮ ಉಪೇಂದ್ರ ಅವ್ರ ಸಾಂಗ್ ಹಾಕ್ಸಿದ್ರಿ, ಬಂದು ಡ್ಯಾನ್ಸ್ ಮಾಡಬೇಕು. ದಿಲ್ ಇಲ್ದೆ ಲವ್ ಮಾಡಕ್ ಆಗಲ್ವೇ? ಯಾವ್ದು ಹಾಕಿ, ಯಾವ್ದು ಬೇಕಾದ್ರೆ ಹಾಕೊಳ್ಳಿ. ಇಲ್ಲಿ ಡಬ್ಬ ಗುಚ್ಚಿ ಸಾಂಗ್ ಬೇಕಂತ ಇವಾಗ. ನಿಮ್ಗೆ ಯಾವ ಸಾಂಗ್ ಬೇಕು ಹಾಕೊಂಡು ಡ್ಯಾನ್ಸ್ ಮಾಡಿರ್ತೀವಿ. ಈ 3 ಪೆಗ್ಗಿಗೆ ಸಾಂಗ್ ಕೇಳ್ತಾ ಇದ್ರೆ ಮೈಂಡ್ ಚಿಲ್ ಅನಿಸುತ್ತೆ, ಮತ್ತೆ ನಮಗೂ ಕೂಡ ಪಾರ್ಟಿ ಎಂಜಾಯ್ ಇಲ್ಲಿ ಒಂದು ಎಂಡ್ ಸಿಗುತ್ತೆ ಅಂತ ಅನ್ಸುತ್ತೆ. ಆ ಥರ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಈಚೆ ಓಕೆ, ಫೈನಲಿ 1 ಅವರ್ ಆಟ ಆಡಿದ್ದೀವಿ ಸ್ವಿಮ್ಮಿಂಗ್ ಪೂಲಲ್ಲಿ. ಆಟ ಆಡಿ ಮುಗಿಸ್ಕೊಂಡು ಇವಾಗ ಕ್ಲೀನಿಂಗ್ ಮಾಡ್ಬೇಕು ಹೇಳಿ ಅಂತ ಇದ್ದಾರೆ ಬ್ರದರು. ಕೆಮಿಕಲ್ ಹಾಕ್ತಾ ಇದ್ದಾರೆ. ಕೆಮಿಕಲ್ ಹಾಕಿದ್ಮೇಲೆ ಇಳಿಯೋಂಗಿಲ್ಲ. ಹೇಳಿ ಬೇಕು ಹೇಳಿ. ಇವಾಗ ಮತ್ತೆ ಫುಡ್ ಎಲ್ಲ ಆರ್ಡರ್ ಮಾಡಿದ್ದೀವಿ, ರೂಮ್ಗೆ ಹೋಗ್ಬೇಕು. ಮತ್ತು ಫೈರ್ ಕ್ಯಾಂಪ್ ಎಲ್ಲ ಸ್ಟಾರ್ಟ್ ಆಗುತ್ತೆ 7:30ಗೆ. ಇವಾಗ 7:30 ಕರೆಕ್ಟಾಗಿ ಆಯಿತು. ಹೋಗುವಷ್ಟರಲ್ಲಿ ಒಂದು 8 ಗಂಟೆ ಆಗುತ್ತೆ ರೆಡಿ ಆಗುವಷ್ಟರಲ್ಲಿ. ಫುಡ್ ಎಲ್ಲ 9:30ಗೆ ಬರುತ್ತೆ. ಬನ್ನಿ ಮತ್ತೆ ರೀಸ್ಟಾರ್ಟ್ ಮಾಡೋಣ. ಕೆಮಿಕಲ್ ಹಾಕಿದ್ದಾರೆ. ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟ ಆಡಿ ಮುಗೀತು. ಅಲ್ಲೊಂದು ಸ್ಟೇ ಇದೆ, ಇಲ್ಲೊಂದು ಅರ್ಧ ಕಿಲೋಮೀಟರ್ ನಡ್ಕೋಬೇಕು. ಏನು ಟೆಲಿವಿಷನ್ ಇಲ್ಲ ಐತೆ ನಿಂತ? ಜಂಗಮವಾಣಿ ಇಲ್ಲ ಐತೆ ನಿನ್? ಜಂಗಮವಾಣಿ ಉದರ್ದೆ ಹೇಗೆ? ನೋಡ್ರಿ ನೈಟ್ ವ್ಯೂ ಯಾವ ಥರ ಇದೆ ಅಂತ. ಸ್ಟೇ ಇದು ಸಕ್ಕತ್ತಾಗಿದೆ ಅಲ್ವಾ? ಇವಾಗ ಕರೆಕ್ಟಾಗಿ ಟೈಮ್ ಬಂದು 7:15 ಆಯಿತು. 7:15 8 ಗಂಟೆ ಆಗ್ತಾ ಬರ್ತಾ ಇದೆ. ಸಕ್ಕತ್ತಾಗಿದೆ ವ್ಯೂ ಮಾತ್ರ ನೈಟು. ಇವಾಗ ಫೈರ್ ಕ್ಯಾಂಪ್ ಆಗ್ತಾರೆ ಅಲ್ಲಿ. ಫೈರ್ಗೆ ಅಡ್ಚಿ ಹುಷಾರು, ಮಕ್ಕದ ಮೇಲೆ ಹಾರ್ಬಿಡುತ್ತೆ. ಫೈರ್ ಕ್ಯಾಂಪ್ ನಾವೇ ಆಗ್ತಾ ಇದ್ದೀವಿ. ತಾರೇಶ್ ಅವ್ರು ಆಗ್ತಾ ಎಲ್ಲ ಕಡೆಗೆ ಹಾಕು. ಅದೇ ಹೇಳಿದ್ದು ಹುಷಾರಾಗಿ ಹಚ್ಚು ಅಂತ. ಹುಷಾರು ಅದ್ರ ಜೊತೆಗೆ ಬಂದ್ಬಿಡುತ್ತೆ. ಬೇಡ ಜಾಲೆ ಎಲ್ಲ ಜಾಲೆ. ಫೈರ್ ಕ್ಯಾಂಪ್ ಸ್ಟಾರ್ಟ್. ಏನ ತಗೊಂಡ್ಬನ್ನಿ, ಸ್ಪೀಕರ್ ತಗೊಂಡ್ಬನ್ನಿ. ಸ್ಪೀಕರ್ ಅಪ್ಪ, ಈ ಚಳಿಗೆ ಇವಾಗ ಒಳ್ಳೆ ಫೀಲ್ ಬರ್ತಾ ಇದೆ ಅಲ್ವಾ? ಈ ಫೈರ್ ಜೊತೆಲಿ ಬೆಂಕಿಲಿ ಈ ಸ್ವಿಮ್ಮಿಂಗ್ ಪೂಲ್ ಬಿದ್ದಿರೋದಕ್ಕೂ ಈ ಫೈರ್ ಜೊತೆ ಕೂತಿರೋದಕ್ಕೂ ಸಕ್ಕದಾಗಿದೆ ಅಲ್ಲ ಫೀಲ್.
ಈ ಚಳಿಗೂ ಕೂಡ ಈಟ್ ಆಗ್ತದೆ. ವಿವೋ ಫೋನು 200 X200 ಅಲ್ವಾ ಅದು? ಸಖತ್ತಾಗಿದೆ, ಕ್ಯಾಮ್ರಾ ಮಾತ್ರ ಸಖತ್ತಾಗಿದೆ. ಏನು ಇದು ಬರುತ್ತೆ ಅಂದರೆ ಕ್ಲಾರಿಟಿ ಅಲ್ವಾ, ಐಫೋನಲ್ಲೂ ಬರೋಲ್ಲ ಅನಿಸುತ್ತೆ ಅಷ್ಟು ಕ್ಲಾರಿಟಿ. ನನ್ನೊಂದು ಫೋಟೋ ತೆಗಿ, ಹಾಗೆ ನಿಮ್ಗೊಂದು ತೋರಿಸ್ತೀನಿ. ಅವ್ನು ಫೋಟೋ ತೆಗಿತಾನೆ, ತೆಗಿ ಬರಲ್ಲ ಗುರು ಕ್ಲಾರಿಟಿಗೆ. ನೈಟ್ ಯಾವ ಥರ ಬರುತ್ತೆ ನೋಡೋಣ ಪೋರ್ಟ್ರೈಟ್ ಮಾಡಲಿ. ನೋಡಿ ನೈಟಲ್ಲಿ ಎಷ್ಟು ಕ್ಲಾರಿಟಿ ಬಂದಿದೆ, ಡೀಟೇಲ್ ಆಗಿ ಬರ್ತಾ ಇದೆ ಇಲ್ಲಿ ಕ್ಲಾರಿಟಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ. ಏನು ನೈಟು ಸಖತ್ತು ಮಳೆ, ಗಂಟ್ಲೆಲ್ಲ ಕಟ್ಕೊಬಿಟ್ಟಿದೆ, ಅಷ್ಟು ಮಳೆ ನೈಟೆಲ್ಲ ಮಳೆಯಲ್ಲೂ ಕೂಡ ನೆನ್ಕೊಂಡು ರೈನ್ ಡ್ಯಾನ್ಸ್ ಎಲ್ಲ ಮಾಡ್ಕೊಬಂದ್ವಲ್ಲ, ಗಂಟ್ಲೆಲ್ಲ ಫುಲ್ ಕಟ್ಕೊಬಿಟ್ಟಿದೆ. ಇವಾಗ ಎದ್ದು 7 ಗಂಟೆಗೆ ನೋಡಿ ಯಾವ ಥರ ಕಾಣಿಸ್ತಿದೆ ವ್ಯೂ, ಅದ್ಭುತ ಅಲ್ಲ. ಬನ್ನಿ ಹಂಗೆ ತೋರಿಸ್ತೀನಿ. ಏನಿದೆ ಇಲ್ಲೆಲ್ಲ ನವಿಲುಗಳೆಲ್ಲ ಬರುತ್ತಂತೆ ಬೆಳಗ್ಗೆ, ಕಾಣಿಸುತ್ತಾ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಚೆನ್ನಾಗಿದೆ ಅಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಇನ್ನೂ ಮನಗಿದ್ದಾರೆ, ಅವರೆಲ್ಲ 8 ಗಂಟೆಗೆ ಹೇಳೋದಂತೆ. ನಾವಿಲ್ಲಿ ಯಾವುದು ಕಾಣಿಸಿಲ್ಲ ನನಗೆ, ಈಚೆ ಹೋದರೆ ಗೊತ್ತಾಗುತ್ತೆ ಅನಿಸುತ್ತೆ, ಆಮೇಲೆ ಹೋಗಿ ನೋಡ್ತೀನಿ. ಇವಾಗ ಒಂದು 8:30ಗೆ ನಾಷ್ಟ ಆರ್ಡ್ರ್ ಮಾಡಿರ್ತೀವಿ, ಇಲ್ಲಿಂದ ಕಾಂಪ್ಲಿಮೆಂಟ್ರಿಯಾಗಿ ಅವರೇ ಕೊಡ್ತಾರೆ. ಬೇರೆ ಬೇರೆ ಫುಡ್ಗಳಿಗೆ ಬೇರೆ ಬೇರೆ ದುಡ್ಡುಗಳನ್ನ ನಾವು ಕೊಡಬೇಕು, ಅಂದರೆ ಅನ್ಲಿಮಿಟೆಡ್ ಫುಡ್ಸು ಆ ಥರ ಏನಿಲ್ಲ. ಬರೀ ಇಲ್ಲಿಗೆ ಏನು ಚಾರ್ಜಸ್ ಇರುತ್ತೆ, ಈ ರೂಮ್ಗೆ ಮನೆಗೆ ಮಾತ್ರ ಚಾರ್ಜಸ್ ಇರುತ್ತೆ, ಪರ್ ರೇಟ್ಗೆ ಇಷ್ಟು ಅಂತ. ಊಟ ತಿಂಡಿಗೆ ಮಾತ್ರ ಅವ್ರ ಕಡೆಯಿಂದ ಕೊಡ್ತಾರೆ, ಊಟ ಮಾತ್ರ ನಾವು ಇದು ಮಾಡಬೇಕು, ಆರ್ಡ್ರ್ ಮಾಡಬೇಕು. ಯಾವ ಥರ ಹೋಟ್ಲಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟಕ್ಕೆ ಆರ್ಡ್ರ್ ಮಾಡ್ಕೋಬೇಕು. ಅನ್ಲಿಮಿಟೆಡ್ ಅಂತ ವೇಸ್ಟ್ ಏನು ಮಾಡೋದು ಬೇಡ ಅಂತ ನಾವು ಇದು ಮಾಡಿಲ್ಲ ಅಷ್ಟೇ. ಎಷ್ಟು ಬೇಕೋ ಅಷ್ಟು ತರಿಸ್ಕೊಂಡು ತಿಂದ್ಕೊಂಡು ಎಂಜಾಯ್ ಮಾಡಿದು. ಚೆನ್ನಾಗಿತ್ತು, ಆದರೆ ಮೈಕೈ ಎಲ್ಲ ನೋವು ಬಂದುಬಿಟ್ಟಿದೆ ಅದೆಲ್ಲ ಡ್ಯಾನ್ಸ್ ಆಡಿದ್ದಕ್ಕೆ. ಎಲ್ಲರನ್ನೂ ಇವಾಗ ಹೇಳಿಸ್ತೀನಿ. ನಾನು 7 ಗಂಟೆಗೆ ಯಾವಾಗಲೂ ಎದ್ದು ರೂಢಿ ಅಲ್ವಾ, ಎದ್ದು ಅದಕ್ಕೆ ಈಚೆಗೆ ಬಂದು ಕೂತ್ಕೊಳ್ಳೋಣ ಅಂತ ಕೂತಿದ್ದೀನಿ, ಗ್ರೀನರಿ ಎಂಜಾಯ್ ಮಾಡೋಣ ಅಂತ. ಇದ್ಯಾವುದು ಮರ, ಕಮೆಂಟ್ ಮಾಡಿರೋದು ಗೊತ್ತಿದ್ರೆ. ಈ ಮರ ವಿಚಿತ್ರವಾಗಿ ಹೂಗಳೆಲ್ಲ ಬಿಡುತ್ತೆ, ಅಷ್ಟಿಷ್ಟು ಅಗಲ ಬರುತ್ತೆ ಹೂಗುರು. ನೋಡಿ ದಾಸವಾಳದ ಥರ ಇದೆ ಹೂವು. ಇದು ನೋಡಿ ಯಾವುದು ಈ ಮರ ಅಂತ ಕಮೆಂಟ್ ಮಾಡಿ. ಚೆನ್ನಾಗಿದೆ, ಫುಲ್ಲು ಒಂಚೂರು ಗ್ಯಾಪ್ ಬಿಡ್ತಾ ಇದ್ದಂಗೆ ಎಲೆಗಳಿದೆ ಇದರಲ್ಲಿ. ಇಲ್ಲಿ ಸೆಟಲ್ ಕಾಡಿದ್ದಿಲ್ಲೇ ಬಿಸಾಕ್ಬಿಟ್ಟಿದ್ದಾರೆ, ಸೈಡ್ಗೆ ಎತ್ತಿಕೊಂಡು. ಇಲ್ಲೇ ಟೀ ಎಲ್ಲ ಮಾಡ್ಕೊಬೋದು, ಟೀ ಪೌಡ್ರೆಲ್ಲ ಇದೆ. ಹಾಲಿಲ್ಲ, ಹಾಲು ತರಿಸ್ಕೊಂಡು ಇಲ್ಲೇ ಟೀ ಮಾಡಿಸ್ಕೊಳ್ತೀನಿ ಇವಾಗ. ಓಕೆ, ನೆಕ್ಸ್ಟ್ ನೋಡೋಣ, ನಾಷ್ಟ ಬಂದಮೇಲೆ ನಿಮ್ಮ ಹತ್ರ ಸಿಗ್ತೀನಿ. ಇವಾಗಣ ಮತ್ತೆ ಸ್ವಿಮ್ಮಿಂಗ್ ಪೂಲ್ಗೆ. ಚಳಿ ಇಲ್ಲ, ಡ್ಯಾನ್ಸ್ ಆಡೋಕ್ಕೆ ಅಲ್ಲ, ಇನ್ನೂ ಒಂದು ಸ್ವಲ್ಪ ಹೊತ್ತು ಮನ್ಕೊಳಕ್ ತಾನೆ. ಮನೇಲಿ ಮಾತ್ರ ಜಾಸ್ತಿ ಹೊತ್ತು ಮನ್ಕೊಳ್ಳೋದು. ಒಂದೊಂದು ಟೈಮ್ಗೂ ಒಂದೊಂದು ಅವರ್ಗೂ ಎಕ್ಸ್ಟ್ರಾ ಆಗೈತೆ ನಮಗೆ. ನಿದ್ದೆನೇ ಬಂದಿಲ್ಲ ಸರ್, ಚೆನ್ನಾಗಿ ನಿದ್ದೆ ಬಂದಿತ್ತು. ಫೋನ್ ಬೀಳ್ಸಿದ್ರು ಭಯ. ಯಾರು ಫೋನ್ ಯಾಕೆ ನೀನು ಜೊತೆಲಿ ಇಟ್ಕೊಂಡಿದ್ದೆ? ಹಂಗೆ ಆಸ್ತಿ ಮೇಲೆ ಇಟ್ಕೊಂಡಿದ್ದೆ. ಆ ಸಂದಿಲಿ ಎಷ್ಟಕ್ಕೂ ಆಗ್ತಿಲ್ಲ, ಅದು ಬೆಳಗ್ಗೆ ಗಂಟ ಅಲ್ಲೇ ಬಿಟ್ಟಿದ್ದೆ. ಬೆಳಗ್ಗೆನೇ ಇವಾಗ ಎಲ್ಗೆ ಹೋಗ್ತಾ ಇದ್ದೀರಾ? ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗ್ತಾ ಇದೀವಿ. ನಿಜ? ಮತ್ತೆ ಹೋಗಲ್ಲ ಅಂತ ಸ್ವಿಮ್ ಮಾಡ್ಬಿಟ್ಟು ಕೆಲವು ಬಟ್ಟೆ ಎಲ್ಲ ಚೆನ್ನಾಗಿ ಮಾಡ್ಕೊಬರೋಣ ಅಂತ. ನೆಕ್ಸ್ಟ್ ಈ ಮನೆ ಮಾಡೋಣ. ಚೆನ್ನಾಗೈತೆ ಇದು, ಸಾಯಿ ಮೇಲ್ಗಡೆನೂ ಇದೆಯಲ್ಲ, ಸ್ಟೆಪ್ಸ್ ಹತ್ಕೊಂಡು ಮೇಲ್ಗಡೆ ಏನೋ ಕೋತಿ ಕ್ಯಾಮ್ರಾ ಇಟ್ಕೊಂಡಿದ್ದ. ಕ್ಯಾಮ್ರಾ ಎಲ್ಲ ಬಲ್ಪ್ ಇಟ್ಕೊಂಡು. ಸಾರಿ, ಬಲ್ಪು. ಹೌದು, ಬಲ್ಪ್ ಇಟ್ಕೊಂಡು ಹೊಡಿತೀನಿ ಅಂತ ಐತೆ. ಐತಿ ಕೆಳಗಡೆ ಐತಿ.
ಮತ್ತೆ ಇದು ಇನ್ನೂ ಚೆನ್ನಾಗಿದೆ. ಅಲ್ಲಿ ನೋಡಿ ಇಲ್ಲೊಂದು ಜೋಕಾಲಿ. ಆದರೆ ಇದು ಚಿಕ್ಕದು ಸೈಟ್ ಇದು ನೋಡಿ, ಅದು ನಮ್ಮ ದೊಡ್ಡದಿದೆ. ದೊಡ್ಡ ತಗೊಂಡೆ ನೋಡಿ. ಜೋಕಾಲಿ ಎಲ್ಲ ಇದೆಯಲ್ಲ ಅದಕ್ಕೆ ಚಿಕ್ಕ ಮಕ್ಕಳು ಜಾರ ಬಂಡಿ ಎಲ್ಲ ಆಟ ಆಡ್ಬೋದು. ಫ್ಯಾಮಿಲಿಗೆ ಚೆನ್ನಾಗಿದೆ, ಮಕ್ಕಳು ಬಂದರೆ ಆಟ ಹೌದು. ಅಲ್ಲೊಂದು ಕಟ್ತಾ ಇದ್ದಾರೆ ನೋಡಿ, ಹಳ್ಳಿ ಮನೆ ಥರ. ಎಲ್ಲ ಕಡೆ ಅದನ್ನೇ ಕಟ್ತಾರೆ. ಸುಮ್ಮನೆ ವಾಕ್ ಮಾಡ್ಕೊಳ್ತೀವಿ ಅಷ್ಟೇ. ಇಲ್ಲೇನು ಇಲ್ಲ, ಖಾಲಿ. ಆ ಕಡೆ ಆದ್ರೆ ಈ ಥರ ಮನೆಗಳು ಬೇಜಾನೈತೆ, ನೋಡ್ಕೊಬರ್ಬೋದು. ಇಲ್ಲಿ ತಾನೇ ಇದ್ದಿದ್ದು ಎಲ್ಲರೂ ನೆನ್ನೆ ಸೌಂಡ್ ಹಾಕೊಂಡು ಡ್ಯಾನ್ಸ್ ಮಾಡ್ತಿದ್ದು ಇಲ್ಲೇನೆ ಇದ್ದಿದ್ದು. ಇದೇ ಮನೆ, ಅದೇನೆ. ಚೆನ್ನಾಗಿದೆ ಇದು. ಇದು ಕ್ಯಾಂಟೀನ್ ಒಳಗಡೆ ಈ ಥರ ಇದೆ ನೋಡಿ. ಒಳಗಡೆ ಬೀಗ ಹಾಕ್ಬಿಟ್ಟಿದ್ದಾರೆ. ಹುಡುಗರು ಇಲ್ಲಿದ್ದಾರೆ ಅನಿಸುತ್ತೆ. ಕ್ಯಾಂಟೀನ್ ಹಾಲು ತಗೊಳ್ಳೋಣ ಅಂತ ಬಂದೆ. ಓಪನ್ ಮಾಡಿ ಹಾಲು ತಗೊಳ್ಸ್ಕೊಳ್ಳೋಣ. ಬೈಕ್ ಸಿಕ್ಬಿಡ್ತಾ ಇವಾಗ ಫೋಟೋ ಮಾಡ್ಕೊಂಡು ಓಡಿಸಿ ಆನ್ ಮಾಡಿ. ಅದನ್ನ ಎತ್ಕೊಂಡು ಹೋಗೋದಾ, ಓಡಿಸ್ಕೊಂಡು ಹೋಗೋದು? ಇದೆಲ್ಲ ಹಳೇದು ಅನಿಸುತ್ತೆ, ಇದೆಲ್ಲ ಕೆಟ್ಟೋಗಿದೆ. ಇದೊಂದೇ ಹೊಸದು. ಕೀ ಇರ್ಬೇಕನ್ಸುತ್ತೆ ಸ್ಟಾರ್ಟ್ ಆಗಿ. ಚೆನ್ನಾಗಿದೆ ಅಲ್ಲ, ಚಿಕ್ಕದಾಗಿದೆ. ಹೇಗಿದೆ? ಯಾವ ಅದು ಹೇಳಿ. ವಿಡಿಯೋ ಮಾಡಿದ್ದಾರೆ ಇವ್ರು. ಅದು ಯಾವುದು ಹೂವು ಅಂತ ಕಮೆಂಟ್ ಮಾಡಿ. ನೋಡೋಕ್ಕೆ ಅಲ್ಲ, ಬರೀ ಕಾಂತಿ, ಸೂರ್ಯ ಇಲ್ಲ. ಓಕೆ, ಹಾಲು ತಗೊಬಂದು ಒಂದು 2 ಕಿಲೋಮೀಟ್ರ್ ವಾಕ್ ಮಾಡಿ ಇರೋದಕ್ಕೆ ಬೈಕ್ ಹತ್ತವಳೆ ನಮ್ಮ ವೈಫು. ಎದ್ಬಿಟ್ಟಿದ್ಯಾ? 9 ಗಂಟೆಗೆ ನಾವು ಅಲ್ಲೇ ಹೋಗ್ಬೇಕಂತೆ ನಾಷ್ಟಕ್ಕೆ. 9 ಗಂಟೆಗೆ? ಹ್ಞೂ, ಅಲ್ಲೇ ಹೋಗಿ ನಾಷ್ಟ ಮಾಡ್ಕೊಂಡು ಹಂಗೆ ಹೋಗ್ಬೇಕಂತೆ. ಕಾಂಪ್ಲಿಮೆಂಟ್ರಿ ಅಂತೆ ಅದು. ನಾಷ್ಟ ರೆಡಿ ಮಾಡೋ ಅಷ್ಟಲ್ಲಿ ಆಗುತ್ತೆ ಅವರು. ಕಾಫಿ ವಿತ್ ರಘು ಅಂತೆ. ಕಾಫಿ ರೆಡಿ ಆಯಿತು, ಚೆನ್ನಾಗಿ ಮಾಡಿದ್ದಾರೆ. ನಾವೇ ಬಂದು ತಗೊಬಂದು ಮಾಡ್ಕೊಳ್ಳೋದು ಒಂಥರ ಖುಷಿ. ಗಂಟ್ಲು ಕಟ್ಕೊಂಡಿರೋದೆಲ್ಲ, ಗಂಟ್ಲೆಲ್ಲ ಕಟ್ಕೊಬಿಟ್ಟೈತೆ. ಶುಗರ್ ಕರೆಕ್ಟಾಗೈತೆ. ಫೈನಲಿ ಇವತ್ತಿನ ಟ್ರಿಪ್ ಮುಗೀತು ನಮ್ಮದು. ಇನ್ನು 9 ಗಂಟೆಗೆ ಅಲ್ಲೇ ಹೋಗಿ ನಾಷ್ಟ ಮಾಡಿಕೊಂಡು ಅಲ್ಲಿಂದ ಹಂಗೆ ಮನೆಗೆ ಹೊಡ್ತೀವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವ್ಲಾಗು ಸುಮ್ಮನೆ ಮಾಡಿದೆ, ವ್ಲಾಗ್ ಮಾಡೋಣ ಅಂತ. ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ. ಈ ವಿಡಿಯೋ ಇಷ್ಟಪಟ್ಟಿದ್ದೀರಾ ಅನಿಸುತ್ತೆ. ಹೆಂಗಿತ್ತು? ಇಷ್ಟ ಆಯ್ತಾ? ಓಡೋಣ ನಡೀರಿ, ನಾಷ್ಟ ಮಾಡೋದು ಬೇಡ, ಹಂಗೆ ಹೊರಡ್ಬಿಡೋಣ. ನಾಷ್ಟ ಮಾಡ್ಕೊಂಡೇ ಬರೋದಾ? ಯಾಕೆ? ನೀವೇ ಮಾಡ್ತಿದ್ರಾ? ನೆಕ್ಸ್ಟ್ ಟೈಮ್ ತಂದ್ಬೋಣ. ಇಲ್ಲಿ ನೆಕ್ಸ್ಟ್ ಟೈಮ್ ನಾವೇ ತಂದು ಮಾಡ್ಕೊಬಿಡೋಣ. ಇಲ್ಲೇ ಅವ್ರಿಗೆ ಆರ್ಡ್ರ್ ಮಾಡಿಲ್ಲ ಅಂದರೆ ಒಟ್ಟು ಹೊರ್ಕೊಬಿಡ್ತಾರೆ. ಏನಿದು ಎಲ್ಲ ಹೊತ್ಕೊಂಡ್ಬಿಟ್ಟವ್ರೆ ಅಂತ. ಸರಿ, ಎಲ್ಲರೂ ಬಾಯ್ ಹೇಳ್ಬಿಡಿ, ಎಂಡ್ ಮಾಡ್ತಿದ್ದು ವಿಡಿಯೋ. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.